ನಮಸ್ಕಾರ. ಯೂಟ್ಯೂಬ್ ನಲ್ಲಿ ಹಣ ಗಳಿಸೋಣ, ಆದ್ರೆ ಮುಖ ತೋರಿಸ್ದೆಯೇ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಇಂದಿನ ಟಾಪ್ 5 ಐಡಿಯಾಗಳನ್ನ ಮಿಸ್ ಮಾಡ್ಕೋಬೇಡಿ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಾಲದ ಚಿಂತೆ ನಿಮ್ಮನ್ನು ನಿದ್ದೆ ಮಾಡೋಕ್ ಬಿಡ್ತಿಲ್ವಾ? ಬೆಳಿಗ್ಗೆ 9 ರಿಂದ ಸಂಜೆ 5ರವರೆಗೆ ತಿಂಗಳು ಪೂರ್ತಿ ದುಡಿದ್ರು ತಿಂಗಳ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆ ಬರೀ ಖಾಲಿ ಇರ್ತದೆ. ನೀವೇನಾದ್ರೂ ಬೇರೆಯವರಿಗಾಗಿ ದುಡಿಯುವ ಈ ರೇಸ್ ನಿಂದ ಹೊರಬರಲು ಪ್ರಯತ್ನಿಸುತ್ತಿಲ್ಲ ಅಂದ್ರೆ ನೆನಪಿರ್ಲಿ, ನಿಮ್ಮ ಅಮೂಲ್ಯ ಸಮಯ ಮತ್ತು ಹಣಕಾಸಿನ ಸ್ವಾತಂತ್ರ್ಯವನ್ನು ನೀವು ಪ್ರತಿ ಕ್ಷಣವೂ ಕಳೆದುಕೊಳ್ಳುತ್ತಿದ್ದೀರಿ. ಇದೇ ನಿಮ್ಮ ಕಡೆಯ ಅವಕಾಶ. ಇನ್ನು ಮುಂದೆ ನೀವು ಯಾರದ್ದೋ ಕನಸಿನ ನೌಕರರಾಗಿ ಇರಬೇಕಾಗಿಲ್ಲ. ಇಂದೇ ನೀವು ನಿಮ್ಮ ಯಶಸ್ಸಿನ ಮಾಲೀಕರಾಗಲು ಸಿದ್ಧರಾಗಿ. ಮುಂದಿನ 7 ನಿಮಿಷಗಳಲ್ಲಿ ನಾನು ಹೇಳುವ ಈ 5 ರಹಸ್ಯ ಸೂತ್ರಗಳನ್ನು ನೀವು ಬಳಸಿದರೆ ನಿಮ್ಮ ಮುಖವನ್ನು ತೋರಿಸದೆ, ಕ್ಯಾಮೆರಾ ಎದುರಿಸುವ ಭಯವಿಲ್ಲದೆ ಪ್ರತಿ ತಿಂಗಳು ಸ್ಟಡಿ ಆದ ಪಾಕೆಟ್ ಮನಿಯನ್ನು ಕಳಿಸುವುದು ಹೇಗೆ ಎಂದು ಹೇಳುತ್ತೇನೆ. ಇಲ್ಲಾಂದ್ರೆ ಮುಂದಿನ ತಿಂಗಳ ಬಿಲ್ ಬಗ್ಗೆ ಯೋಚಿಸ್ತಾ ಇರಿ. ಅಂದ ಹಾಗೆ ಈ ರಹಸ್ಯಗಳನ್ನು ತಿಳಿಯೋಕೆ ನೀವೆಲ್ಲರೂ ಉತ್ಸುಕರಾಗಿದ್ದೀರಾ? ಹಾಗಿದ್ರೆ ಲೈಕ್ ಬಟನ್ ಒತ್ತಿ ಶುರು ಮಾಡೋಣ. ಮುಖರಹಿತ ಯಶಸ್ಸಿನ ಸೂತ್ರ. ಮೊದಲ ಮತ್ತು ಅತಿ ಮುಖ್ಯವಾದ ರಹಸ್ಯ ಮುಖರಹಿತ ದುಡಿಮೆ, ಫೇಸ್ಲೆಸ್ ಅರ್ನಿಂಗ್. ನೀವೇನಾದರೂ ನಿಮ್ಮ ಮುಖ ತೋರಿಸೋಕೆ ಹಿಂಜರಿತಿದ್ದರೆ ಚಿಂತೆ ಬಿಡಿ. ಇಂದು ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಹಣ ಗಳಿಸುತ್ತಿರುವ ಚಾನಲ್ಗಳು ನಮ್ಮ ಮುಖ ತೋರಿಸದೇ ಇರುವ ಚಾನಲ್ಗಳೇ. ನೀವು ಕ್ಯಾಮರಾ ಮುಂದೆ ಬರಲೇಬೇಕಾಗಿಲ್ಲ. ನಿಮ್ಮ ಧ್ವನಿ ಅಥವಾ ಕೇವಲ ಅನಿಮೇಷನ್ ಇಲ್ಲವೇ ಬೇರೆಯವರ ಉತ್ತಮ ಸುದ್ದಿಗಳನ್ನು ಸಂಕಲನ ಮಾಡಿ ತೋರಿಸುವ ಚಾನಲ್ಗಳನ್ನು ನೋಡಿ. ಅವುಗಳಲ್ಲಿ ಪ್ರತಿ ಗಂಟೆಗೆ ಸಾವಿರಾರು ರೂಪಾಯಿ ಬರುತ್ತಿದೆ. ಉದಾಹರಣೆಗೆ ಟಾಪ್ 10 ಫ್ಯಾಕ್ಟ್ಸ್, ಮಿಸ್ಟ್ರಿ ಸ್ಟೋರೀಸ್ ಅಥವಾ ನಮ್ಮದೇ ಕನ್ನಡದ ಉತ್ತಮ ಇತಿಹಾಸದ ಚಾನೆಲ್ಗಳು. ಇದನ್ನು ನೀವು ಕೂಡ ಈಗಲೇ ಶುರು ಮಾಡಬಹುದು. ಯಾಕೆಂದರೆ ಜನರು ನಿಮ್ಮ ಮುಖ ನೋಡುವುದಕ್ಕೆ ಬದಲಾಗಿ ಮಾಹಿತಿಗಾಗಿ ಹಸಿದಿದ್ದಾರೆ. ಆದರೆ ಇಲ್ಲಿ ಒಂದು ಅಪಾಯಕಾರಿ ಟ್ರ್ಯಾಪ್ ಇದೆ. ಕೇವಲ ಮುಖ ತೋರಿಸದಿದ್ದರೆ ಯಶಸ್ಸು ಸಿಗುವುದಿಲ್ಲ. ನೀವು ಸರಿಯಾದ ವಿಷಯ ಮತ್ತು ಸ್ಕ್ರಿಪ್ಟ್ ಆಯ್ಕೆ ಮಾಡದಿದ್ದರೆ ನಿಮ್ಮ ಇಡೀ ಶ್ರಮ ವ್ಯರ್ಥವಾಗುತ್ತೆ. ಹಾಗಾಗಿ ನಮ್ಮ 2ನೇ ಪಾಯಿಂಟ್ ಅದಕ್ಕಿಂತ ಮುಖ್ಯ. ಕಂಟೆಂಟ್ ಅನ್ನು ರಾಜನನ್ನಾಗಿ ಮಾಡಿ. ನಿಮ್ಮ ಕಂಟೆಂಟ್ ಅನ್ನು ರಾಜನಂತೆ ಮಾಡಿ. ನೆನಪಿಡಿ, ನೀವು ಲಕ್ಷ ಖರ್ಚು ಮಾಡಿ ಕ್ಯಾಮೆರಾ ತಂದರೂ ಕಂಟೆಂಟ್ ಚೆನ್ನಾಗಿಲ್ಲದಿದ್ದರೆ ಯಾರೂ ನೋಡುವುದಿಲ್ಲ. ಫೋನ್ನಲ್ಲಿ ರೆಕಾರ್ಡ್ ಮಾಡಿ, ಆದರೆ ಉತ್ತಮ ಸ್ಕ್ರಿಪ್ಟ್ ಮತ್ತು ಎಡಿಟಿಂಗ್ ಇರಲಿ. ಸ್ಕ್ರಿಪ್ಟ್ ನಿಮ್ಮ ಶತ್ರುವಲ್ಲ, ನಿಮ್ಮ ಸೈನ್ಯ. ಒಂದು ದೊಡ್ಡ ಯುದ್ಧಕ್ಕೆ ಹೋಗುವ ಮೊದಲು ನೀವು ಹೇಗೆ ಯೋಜನೆ ಮಾಡುತ್ತೀರೋ ಹಾಗೆಯೇ ಸ್ಕ್ರಿಪ್ಟ್ ಸಿದ್ಧಪಡಿಸಿ. ಆರಂಭದ 30 ಸೆಕೆಂಡುಗಳಲ್ಲಿ ವೀಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವುದು ಒಂದು ದೊಡ್ಡ ಸವಾಲು. ಇದಕ್ಕಾಗಿ ನೀವು ಒಂದು ರಹಸ್ಯ ತಂತ್ರವನ್ನು ಬಳಸಬೇಕು. ಆ ತಂತ್ರ ಏನು ಗೊತ್ತಾ? ನಿಮ್ಮ ಧ್ವನಿಯ ಮೂಲಕ ವೀಕ್ಷಕರಿಗೆ ಹತ್ತಿರವಾಗುವ ಆ ಮ್ಯಾಗ್ನೆಟಿಕ್ ಟೆಕ್ನಿಕ್ ಅನ್ನು 5ನೇ ಪಾಯಿಂಟ್ನಲ್ಲಿ ಹೇಳುತ್ತೇನೆ. ಅದು ನಿಮ್ಮ ಮುಖ ತೋರಿಸದೆ ಲಕ್ಷಾಂತರ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಆದರೆ ಈಗ ಮೊದಲು ನಿಮ್ಮ ಪರ್ಸನ್ನು ದಪ್ಪ ಮಾಡೋಕೆ 3ನೇ ಪಾಯಿಂಟ್ ಕೇಳಿ. ಬರೀ ಜಾಹೀರಾತು ಬಿಟ್ಟು ಬೇರೆ ದಾರಿ ಇದೆಯಾ? ಕೇಳಿ. ಆಡ್ಸೆನ್ಸ್ ಹೊರತಾದ ಆದಾಯ ಮೂಲಗಳು. ಹೆಚ್ಚಿನ ಜನ ಅಂದುಕೊಳ್ಳುತ್ತಾರೆ ಯೂಟ್ಯೂಬ್ ಅಂದ್ರೆ ಆಡ್ಸೆನ್ಸ್ ದುಡ್ಡು. ಇದು ಅರ್ಧ ಸತ್ಯ. ಒಂದು ಚಿಕ್ಕ ಮನವಿ, ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. 3ನೇ ಸೂತ್ರ ಹಲವಾರು ಆದಾಯ ಮೂಲಗಳು. ಆಡ್ಸೆನ್ಸ್ ಒಂದು ಸಣ್ಣ ನದಿ ಇದ್ದಂತೆ, ಆದರೆ ನಿಮ್ಮ ಚಾನೆಲ್ ದೊಡ್ಡ ಸಮುದ್ರ ಆಗಬೇಕು. ಸ್ಪಾನ್ಸರ್ಶಿಪ್ಗಳು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ನಿಮ್ಮದೇ ಡಿಜಿಟಲ್ ಪ್ರಾಡಕ್ಟ್ಗಳು, ಇ ಬುಕ್ಸ್, ಕೋರ್ಸಸ್ ಇವು ದೊಡ್ಡ ಕ್ಯಾಶ್ ಫ್ಲೋ ತರುತ್ತವೆ. 1000 ಜನರಿಗೆ ತೋರಿಸಿದರೆ ಆಡ್ಸೆನ್ಸ್ ಕೇವಲ 100 ರೂಪಾಯಿ ಕೊಟ್ರೆ ಸ್ಪಾನ್ಸರ್ಶಿಪ್ ಅದೇ 1000 ಜನರಿಗೆ 1000 ರೂಪಾಯಿ ಕೊಡಬಹುದು. ಯಾವುದು ಬೇಕು ನಿಮಗೆ? ಸಣ್ಣ ದುಡ್ಡ, ದೊಡ್ಡ ಮೊತ್ತವ? ನಿಮ್ಮ ಸಂಪಾದನೆಯನ್ನು ಬರೀ ಒಂದೇ ಮೂಲಕ್ಕೆ ಸೀಮಿತಗೊಳಿಸುವುದು ದೊಡ್ಡ ಆರ್ಥಿಕ ಅಪಾಯ. ನಿಮ್ಮ ಆದಾಯ ನಿಲ್ಲಬಹುದು ಎನ್ನುವ ಭಯ ಯಾವಾಗಲೂ ಇರಬಾರದು. ಒಂದು ಸಲ ನನ್ನ ಫ್ರೆಂಡ್ ಒಬ್ಬ ನನಗೆ ಒಂದು ಸ್ಪಾನ್ಸರ್ಶಿಪ್ ಸಿಕ್ತು, ಆದರೆ ದುಡ್ಡು ಬಂದಿಲ್ಲ ಅಂದ. ಕೇಳಿದ್ರೆ ಆತ ಫೋನ್ ನಂಬರ್ ಕೊಡೋಕೆ ಮರ್ತಿದ್ದ. ನಾವು ಅಂತಹ ತಪ್ಪು ಮಾಡೋದು ಬೇಡ. ನಮಗೆ ಸ್ಪಷ್ಟವಾದ ದೊಡ್ಡ ಆದಾಯದ ಯೋಜನೆ ಬೇಕು. ಆಲ್ಗೊರಿದಮ್ ಜೊತೆ ಆಟ. 4ನೇ ಸೂತ್ರ ಅಂದ್ರೆ ಯೂಟ್ಯೂಬ್ಗೆ ಆಟ ಕಲಿಸುವುದು. ಯೂಟ್ಯೂಬ್ ಒಂದು ಮಷೀನ್. ನೀವು ಅದರ ನಿಯಮಗಳನ್ನು ತಿಳಿದುಕೊಳ್ಳಬೇಕು. ನಿಮ್ಮ ವಿಡಿಯೋ ಮೇಲೆ ಜನರು ಕ್ಲಿಕ್ ಮಾಡದೇ ಇದ್ದರೆ ನಿಮ್ಮ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ದರೂ ವೇಸ್ಟ್. ಟೈಟಲ್, ಥಂಬ್ನೇಲ್ ಮತ್ತು ಟ್ಯಾಗ್ಸ್ ಇವೇ ನಿಮ್ಮ ಸೈನ್ಯ. ಥಂಬ್ನೇಲ್ ಅಂದ್ರೆ ಕೇವಲ ಫೋಟೋ ಅಲ್ಲ, ಅದು ಒಂದು ದೊಡ್ಡ ಬೋರ್ಡ್.
ಜನರನ್ನು ನಿಮ್ಮ ವಿಡಿಯೋ ಕ್ಲಿಕ್ ಮಾಡೋಕೆ ಹಾತೊರೆಯುವಂತೆ ಮಾಡಬೇಕು. ಇದು ಗಣಿತ ಅಲ್ಲ, ಇದು ಮನಃಶಾಸ್ತ್ರ. ಜನರ ಮನಸ್ಸನ್ನು ಆಕರ್ಷಿಸಬೇಕು. ಅವರು ನಿಮ್ಮ ವಿಡಿಯೋ ನೋಡಲು ಬಲವಂತಕ್ಕೊಳಗಾಗಬೇಕು. ಈ ವಿಡಿಯೋ ನೋಡದೆ ಹೋದರೆ ಏನೋ ಮುಖ್ಯವಾದದ್ದನ್ನು ಮಿಸ್ ಮಾಡ್ಕೋತೀನಿ ಎನ್ನುವ ಭಯ ಅವರ ಮನಸ್ಸಲ್ಲಿ ಹುಟ್ಟಿಸಬೇಕು. ನಾನು ಹಿಂದೆ ಹೇಳಿದ್ದೆ ನೆನಪಿದೆಯಾ? ವೀಕ್ಷಕರನ್ನು ಹಿಡಿದಿಡೋಕೆ ಬೇಕಾದ ಆ ಮ್ಯಾಗ್ನೆಟಿಕ್ ತಂತ್ರವೇನು ಅಂತ. ಅದೇ ನಮ್ಮ 5ನೇ ಮತ್ತು ಅಂತಿಮ ಸೂತ್ರ, ಪರ್ಸನಲ್ ಟಚ್. ನೀವು ಫೇಸ್ಲೆಸ್ ಆದರೂ ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳಿ. ಇದು ವೀಕ್ಷಕರಿಗೆ ಹತ್ತಿರವಾಗುತ್ತೆ. ವಿಡಿಯೋ ಎಂಡ್ವರೆಗೂ ಅವರು ಕದಲೋದಿಲ್ಲ. ಈ 5 ಸೂತ್ರಗಳನ್ನು ಬಳಸಿದರೆ ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯ ಕೇವಲ 1 ಹೆಜ್ಜೆ ದೂರದಲ್ಲಿದೆ. ನಾವು ಈಗ ಖಚಿತವಾಗಿ ಯೂಟ್ಯೂಬ್ನಿಂದ ಹೇಗೆ ಹಣ ಗಳಿಸುವುದು ಅಂತ ತಿಳಿದುಕೊಂಡಿದ್ದೀವಿ. ಆದರೆ ಈ ಜ್ಞಾನದಿಂದ ಏನು ಪ್ರಯೋಜನ? ನೀವು ಇಂದೇ ಶುರು ಮಾಡದಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ನಾಳೆ ನೋಡೋಣ ಅನ್ನೋ ಮನಸ್ಥಿತಿ ನಿಮ್ಮ ದೊಡ್ಡ ಶತ್ರು. ಪ್ರತಿ ಕ್ಷಣವೂ ನೀವು ದುಡ್ಡು ಕಳೆದುಕೊಳ್ಳುತ್ತಿದ್ದೀರಿ ಅನ್ನೋದನ್ನ ನೆನಪಿಡಿ. ನಮ್ಮ ಚಾನೆಲ್ ನಿಮ್ಮ ಕನಸುಗಳಿಗೆ ಗೇಟ್ವೇ ಆಗಿರಬೇಕು. ನಾವು ಯೂಟ್ಯೂಬ್ನಲ್ಲಿ ಯಶಸ್ಸು ಗಳಿಸುವುದು ಹೇಗೆ ಅಂತ ನೋಡಿದ್ವಿ. ಆದರೆ ದೊಡ್ಡ ಯಶಸ್ಸು ಗಳಿಸಿದವರು ಯಾರು? ಶೂನ್ಯದಿಂದ ಕೋಟಿಗಟ್ಟಲೆ ಎತ್ತರಕ್ಕೆ ಹೋದ ಜಿಯೋ ಯಶಸ್ಸಿನ ನಿಜವಾದ ಕಥೆ ನಿಮಗೆ ಗೊತ್ತಾ? ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು ಹೇಗೆ ಯೋಚಿಸ್ತಾರೆ, ಅವರು ಯಾವೆಲ್ಲ ರಿಸ್ಕ್ ತೆಗೆದುಕೊಂಡ್ರು ಅಂತ ತಿಳಿಯಬೇಕು ಅಂದ್ರೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಜಿಯೋ ಯಶಸ್ಸಿನ ನಿಜವಾದ ಕಥೆ, ದ ರಿಯಲ್ ರೀಸನ್ ಬಿಹೈಂಡ್ ಜಿಯೋ ಸಕ್ಸಸ್, ಈ ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತೆ. ಇಂತಹ ಹೆಚ್ಚಿನ ಬಿಸ್ನೆಸ್ ಮತ್ತು ಹಣಕಾಸಿನ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಸ್ನೆಸ್ ಜಗತ್ತಿನ ರಹಸ್ಯಗಳನ್ನು ತಿಳಿಯೋಣ. ಮತ್ತೆ ಭೇಟಿಯಾಗೋಣ.